ಓರಿ ಯಜಮಾನ್ರೆ, ಓರಿ ಸರ, ಪ್ರೀತು ಸರ. ಏನ್ರಿ ಮಾಡೋದು ಇವಾಗ? ಅಯ್ಯಯ್ಯ, ಜೋಗಳ ಭವಿಷ್ಯತ್ವ ಏನ್ ಮಾಡೋದೀಗ? ಬಾಗಿಲು ಬೇರೆ ತೆಗಿವಲ್ರ. ಹಾ, ರಾಮ್ ಸರಿ ಫೋನ್ ಹಚ್ಚುನು. ಹಾ, ನಡಿ. ಹೇಳಿ ಭಟ್ರೆ. ರಾಮ್ ಸರ್ ನಮಸ್ಕಾರ ರೀ. ಚಿಕ್ಕ ಯಜಮಾನ್ ರೂಮಿಗೆ ಕಾಫಿ ತಗೊಂಡ್ ಹೋಗಿದ್ದೀನ್ರಿ ಕೊಡಾಕಂತಂದು. ಬಾಗ್ಲು ತಟ್ಟಿದ್ರ ತೆಗಿಯವಲ್ರಿ. ಎಷ್ಟು ಕೂಗಾಡಿ ಚೀರಾಡಿ ಹಾರಾಡಿದ್ರು ಬಾಗ್ಲ ತೆಗಿವಲ್ರಿ. ಒಳಗೆ ಏನಾಗ್ಯದೋ ಏನೋ ಗೊತ್ತಾಗೋಲ್ರಿ. ನಮ್ಗೆ ಯಾಕೋ ಬಹಳ ಆತಂಕ ಆಗಾಕತ್ತೈತ್ರಿ. ವಾಶ್ರೂಮಿಗೆ ಹೋಗಿರ್ಬೋದು, ಒಂದ್ 5 ನಿಮಿಷ ವೆಯ್ಟ್ ಮಾಡಿ. ಅಯ್ಯ, 5 ಮಿನಿಟ್ ಆದ್ರೆ ಓಕೆ ರೀ. ಆದ್ರೆ ಅರ್ಧ ಮುಕ್ಕಾಲು ಗಂಟೆಯಿಂದ ಬಾಗಿಲ ದಡ್ಡ 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 ಅಂತ ತಟ್ಟಾಕತ್ತೀವ್ರಿ. ಯಜಮಾನ್ರ ತೆಗಿರಿ, ಪ್ರೀತು ಸರ್ ತೆಗಿರಿ ಅಂತ ನಾವು ಬಡ್ಕೊಂಡ್ರು ಒಟ್ಟ ತೆಗಿವಲ್ರಿ ಬಾಗಿಲನ್ನ. ಕುಡ್ದೇನಾದ್ರೂ ಮಲ್ಕೊಂಡಿರ್ಬೇಕು. ಸರ, ಅವ್ರು ತಿಂಡಿಗೂ ಬರ್ಲಿಲ್ರಿ. ಅದಕ್ಕೆ ನಾನ ಕಾಫಿ ಕೊಟ್ಟು ತಿಂಡಿ ಕರಿಯೋಣ ಅಂತ ಹೋದಿನ್ರಿ. ಬಾಗಿಲು ತಟ್ಟಿದ್ರು ಒಟ್ಟ ತೆಗಿವಲ್ರಿ. ನನ್ಗೆ ಯಾಕೋ ಭಾಳ ಆತಂಕ ಆಗಾಕತ್ತೈತ್ರಿ. ಜೀವಕ್ಕೇನಾರ? ಇಲ್ಲ, ಪ್ರೀತಮ್ಗೇನು ಆಗಿರಲ್ಲ, ನೀವೇನು ಅನ್ಕೋಬೇಡಿ. ನಾನೀಗ್ಲೇ ಬರ್ತೀನಿ. ಜೋಗಳ ಭವಿಷ್ಯತ್ವ ನಮ್ಮ ಪ್ರೀತು ಸರ್ ಏನೂ ಆಗ್ಬಾರ್ದು ಬೇ. ನೀನೇ ಕಾಪಾಡ್ಬೇಕ ಬೇ. ಡ್ರೈವರ್ ಸರ್, ಕಾರ್ನ ವಾಪಸ್ ಮನೆಗೆ ತಿರ್ಗಿಸು. ಸರಿ ಸರ್. ಅಮ್ಮ, ಸಮಾಧಾನ ಮಾಡ್ಕೊಮ್ಮ. ಈಗ ಒಂದೇ ಸಮನೆ ಅಳ್ತಿದ್ರೆ ಜೀವನದಲ್ಲಿ ಏನು ಬದಲಾಗಲ್ಲ ಅಮ್ಮ. ಇನ್ನೂ ನೀನು ಕಾವೇರಿಗೋಸ್ಕರ ಅಳೋದ್ರಲ್ಲಿ ಅರ್ಥನೇ ಇಲ್ಲ ಅಮ್ಮ. ನನಗೋಸ್ಕರನಾದ್ರೂ ಕಣ್ಣೋರ್ಸ್ಕೊಂಡು ಸಮಾಧಾನ ಮಾಡ್ಕೊಮ್ಮ ಪ್ಲೀಸ್. ಸರಿ ನಡಿ, ಮನೆಗೆ ಹೋಗೋಣ. ಅಲ್ಲಮ್ಮ, ಪೂಜೆನೆ ಮಾಡಿಲ್ಲ, ಮನೆಗೆ ಹೋಗೋಣ ಅಂತಿದ್ಯಾ? ಕಲ್ ದೇವ್ರನ್ನ ಪೂಜೆ ಮಾಡಿದ್ರೆ ಏನ್ ಪ್ರಯೋಜನ ಅನ್ನೋ ಹಾಗೆ ಸತ್ತ ಸಮಾಧಿ ಆಗಿರೋ ಇವ್ರ ಪೂಜೆ ಮಾಡಿದ್ರೆ ಏನ್ ಪ್ರಯೋಜನ ಪೂರ್ಣಿ? ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ಕಾವೇರಿ ಮಾಡಿ ತಪ್ಪಗೆ ಅಪ್ಪನ್ ಪೂಜೆ ಮಾಡೋದ್ ಬೇಡ ಅಂತ ಯಾಕಮ್ಮ ಹೇಳ್ತಿದ್ಯಾ? ಸತ್ತ ಮೇಲೆ ದೇವ್ರ ಸಮಾನ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಇವ್ರ ನಮ್ಮ ಪಾಲಿಗೆ ದೇವ್ರ ಸಮಾನನೇ ಅಲ್ವಾ? ಕಾವೇರಿ ನಮಗೆ ಮಾಡಿದ ಮೋಸ ಇವ್ರಿಗೆ ಗೊತ್ತಿಲ್ವಾ? ಅದರಿಂದ ನಮ್ಗಾಗಿರೋ ದುಃಖ, ನೋವು, ಅವಮಾನ ಇವ್ರಿಗೆ ಗೊತ್ತಿಲ್ವಾ? ಗೊತ್ತಾಗಿದ್ದಿದ್ರೆ ಕಾವೇರಿನೂ ನಮ್ಮನ್ನು ಭೇಟಿ ಮಾಡಿಸೋ ಹಾಗೆ ಇವ್ರು ಯಾಕೆ ಮಾಡ್ತಿದ್ರು? ಎಲ್ಲದಕ್ಕಿಂತ ಹೆಚ್ಚಾಗಿ ಕಾವೇರಿಗೆ ತಪ್ಪ ಹೆಜ್ಜೆ ಇಡೋಕೆ ಯಾಕೆ ಬಿಟ್ರು? ಜನಗಳ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡೋದಿಕ್ಕೆ, ನಾವು ತಲೆ ತಗ್ಸೋದಿಕ್ಕೆ ಇವ್ರು ಯಾಕೆ ಅವಕಾಶ ಮಾಡಿಕೊಟ್ರು? ಅಲ್ಲಿಗೆ ಇವ್ರು ನಮ್ಮ ಪಾಲಿಗಿಲ್ಲ ಅಂತ ತಾನೇ ಅರ್ಥ. ಇಂಥವ್ರನ್ನ ನಾವೇಕೆ ಪೂಜೆ ಮಾಡಬೇಕು? ಅಮ್ಮ, ವಿಧಿ ಆಟದ ಮುಂದೆ ಆ ಭಗವಂತನೇ ಬೊಂಬೆ ಆಗ್ಬಿಡ್ತಾನೆ. ಅಂಥದ್ರಲ್ಲಿ ಮನುಷ್ಯರಾಗಿರೋ ನಾನು, ನೀನು, ಅಪ್ಪ ಯಾವ ಲೆಕ್ಕ ಅಮ್ಮ? ಅಪ್ಪ ಬದುಕಿರೋಷ್ಟು ದಿನಾನು ನಮಗೋಸ್ಕರನೇ ಬದುಕಿದ್ರು. ಅವ್ರ ಸತ್ರು ಅವ್ರು ಕಲ್ಸಿರೋ ಸಂಸ್ಕಾರ, ಸ್ವಾಭಿಮಾನ, ಪರಿಶ್ರಮದ ಪಾಠ ನಮ್ಮನ್ನ ಇವತ್ತಿಗೂ ಜೀವಂತವಾಗಿ ನಿಲ್ಸಿದೆ ಅಮ್ಮ. ಅದನ್ ಮರ್ತು ಕಾವೇರಿ ತಪ್ಪ ದಾರಿಲಿ ಹೋಗಿದ್ದಕ್ಕೆ ಅಪ್ಪ ಹೇಗಮ್ಮ ಕಾರಣ ಆಗ್ತಾರೆ? ಒಬ್ಬ ವಿದ್ಯಾರ್ಥಿ ಪಾಸ್ ಆದ್ರೆ ಅದು ನಮ್ಮಿಂದ, ಫೇಲ್ ಆದ್ರೆ ಅದು ಪೇರೆಂಟ್ಸ್ನ ಬೇಜವಾಬ್ದಾರಿತನದಿಂದ ಅಂತ ವಿದ್ಯಾಸಂಸ್ಥೆಗಳು ಹೇಳೋ ಥರ ನೀನ್ಯಾಕಮ್ಮ ಮಾತಾಡ್ತಿದ್ಯಾ? ಯಾರೋ ಒಬ್ರು ಮಾತು ಕೇಳೋದ್ರಿಂದ ಜೀವನ ಉದ್ಧಾರನೂ ಆಗಲ್ಲ, ಹಾಗೆ ಹಾಳಾಗೋದು ಇಲ್ಲ. ಯಾರು ಏನೇ ಹೇಳಿದ್ರು ಸ್ವಂತ ಬುದ್ಧಿ ಅನ್ನೋದಿರುತ್ತೆ. ಅದಕ್ಕೆ ಸರಿ ಏನು ತಪ್ಪೇನು ಅನ್ನೋದು ಗೊತ್ತಿರುತ್ತೆ. ಅದನ್ ಮೀರಿ ಹೋದ್ರೆ ಅದಕ್ಕೆ ಯಾರು ಹೊಣೆಗಾರರಲ್ಲ, ಸ್ವತಃ ಅವರೇ ಹೊಣೆಗಾರರಾಗ್ತಾರೆ. ನಮ್ ಜೀವನದಲ್ಲಿ ಇಷ್ಟೆಲ್ಲ ಆಗಿರೋದಕ್ಕೆ ಕಾವೇರಿ ಮಾತ್ರ ಕಾರಣ. ಆ ಕೋಪನ ಬೇರೆಯವ್ರ ಮೇಲಾಗ್ಲಿ ಅಪ್ಪನ ಮೇಲಾಗ್ಲಿ ತೋರ್ಸದ್ ಸರಿ ಅಲ್ಲಮ್ಮ. ನಮಗೋಸ್ಕರ ಬದುಕಿ ಜೀವಕ್ಕೆ ಒಂದ್ ಪೂಜೆನೂ ಮಾಡದೆ ಹೋದ್ರೆ ನಮ್ ಬದುಕಿಗೆ ಅರ್ಥನೇ ಇರಲ್ಲಮ್ಮ. ಬಾ ಅಮ್ಮ, ಪೂಜೆ ಮಾಡೋಣ.
ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕಾವೇರಿ ಮೇಲಿನ ಕೋಪದಿಂದ ನಿಮ್ ಬಗ್ಗೆ ಏನೇನೋ ಮಾತಾಡ್ಬಿಟ್ಟೆ. ನೀವೇನು ಅಂತ ಈ ಪ್ರಪಂಚಕ್ಕೆ ಅರ್ಥ ಆಗದೆ ಇದ್ರು ನಿಮ್ಮ ಅರ್ಧಾಂಗಿಯಾಗಿ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ.